ಭಗವಂತ ನಿಜವಾಗಲೂ ನನಗೆ ಯಾರು ಆಶೆ ಇಲ್ಲ ಅಂತ ಹೇಳಿದ್ರೆ ಅವನು ಶತಮೂರ್ಖ. ಅವನು ನಿಜವಾಗಲೂ ಭಕ್ತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ. ನನ್ಯಾರು ಕಾಪಾಡ್ತಾರೆ ಅಂತ ಹೇಳಿದ್ರೆ ಭಗವಂತ ನಿಲ್ವೇ, ಇಡೀ ಜಗತ್ತಿಗೆ ನಾಥ ಅವನು. ಬಲಿ ಮಹಾರಾಜ ಏನು ಮಾಡಿದ್ದು? ವಾಮನ ಏನು ತೋರಿಸಿದ ಅವನಿಗೆ? ಮೂರೇ ಹೆಜ್ಜೆ ಕೊಡು ಅಂತ ಕೇಳ್ತಾನೆ. ಇಡೀ ಬ್ರಹ್ಮಾಂಡವನ್ನೇ ಒಂದೇ ಹೆಜ್ಜೆಗಳಿತಾನೆ, ಊರ್ಧ್ವಲೋಕವೇ ಒಂದೇ ಹೆಜ್ಜೆಯಲ್ಲಿ ಹೇಳಿತಾನೆ. ಅಂಥ ದೇವೋತ್ತಮ ಪರಮಪುರುಷನಿಗೆ ನಾನು ಶರಣಾಗಿದ್ದನಾಗಿದ್ದ ಅವನು ನನ್ನ ಉಪವಾಸ ಬಿಡ್ತಾನ? ನಿಮ್ಮ ಮಕ್ಕಳನ್ನು ನೀವು ಯಾರಾದರೂ ಉಪವಾಸ ನಿನ್ನ ಸಾಯಿ ಅಂತ ಒಳಗೆ ಕೋಣೆಯಲ್ಲಿ ಕೂಡಿಸ್ತಾಳ? ಇತ್ತ ತಂದೆ ತಾಯಿ ಯಾರಾದರೂ ಬಿಡ್ತಾರ? ಸೇಮ್ ಅದೇ ರೀತಿ ನನ್ನ ಭಗವಂತ ಬಡವನಲ್ಲ ಅವನು. ನಾನು ಇದನ್ನು ತ್ಯಾಗ ಮಾಡಿದ್ರೆ ಅಪಾರವಾದದ್ದು ನನ್ನ ಮುಂದೆ ನಿಂತ್ಕೊಳ್ಳುತ್ತೆ ಅಂತ ಭಗವಂತನಿಗೆ ಭಕ್ತನಿಗೆ ಗೊತ್ತು. ಯಾವಾಗಲೂ ನಾನು ಒಂದು ತ್ಯಾಗ ಮಾಡಿದ್ರೆ 1000 ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ಅದಕ್ಕೆ ತ್ಯಾಗ ಜೀವನ ತುಂಬ ಗ್ಲೋರಿಫೈ ಮಾಡುತ್ತೆ ಭಾಗವತಂ ಭಗವದ್ಗೀತೆ.